ಬರವಣಿಗೆ, ಮ್ಯಾಥ್ಸು, ಇಂಜಿನಿಯರಿಂಗು ಎಲ್ಲಿಯ ಸಂಬಂಧ? ಹೌದು ಅಲ್ವಾ? ಅನ್ಸುತ್ತೆ ನಂಗೂ ಇದು ಭಾಳ ವಿಚಿತ್ರ ಅನ್ಸುತ್ತೆ. ನಾನು ಒಬ್ಬ ಲೇಖಕ ಆಗ್ತೀನಿ ಅಂತ ಕನಸು ಕಂಡವನಲ್ಲ. ನಂಗೆ ಗೊತ್ತಿರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಇಂಜಿನಿಯರಿಂಗು, ಒಳ್ಳೆ ಇಂಜಿನಿಯರ್ ಆಗ್ತೀನಿ, ಒಳ್ಳೆ ಸಂಬಳ ತಗೊಳ್ತೀನಿ, ಬರೀ ಅದೇ ತಲೆಯಲ್ಲಿತ್ತು ನನಗೆ. ಯಾವತ್ತೂ ನಾನು ಲೇಖಕನಾಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಓದ್ಕೊಂಡಿದ್ದೆ, ಸಾಹಿತ್ಯದಲ್ಲಿ ಒಲವಿತ್ತು, ಓದ್ಕೊಂಡಿದ್ದೆ, ಅದೆಲ್ಲ ಇತ್ತಾಗಲಿ. ಬಟ್ ಬರೀಬಲ್ಲೆ ಅಂದ್ಕೊಂಡಿರಲಿಲ್ಲ. ಅದು ಹೆಂಗೋ ಇಲ್ಲಿ ಕೊಚ್ಚಿನ್ನಲ್ಲಿದ್ದೆ ನಾನು ಅವಾಗ. ಎರ್ನಾಕುಲಮ್ ಅಂತೀವಲ್ಲ, ಎರ್ನಾಕುಲಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು 1.5 ವರ್ಷದಲ್ಲಿ ಕೆಲಸ ಮಾಡಿದಾಗ ತುಂಬ ಒಂಟಿತನ ಕಾಡ್ತು ನನಗೆ. ವಿಪರೀತ ಅಂದರೆ ವಿಪರೀತ. ನನಗೆ ಏನೂ ಹೇಳ್ಕೊಳೋಕ್ಕೆ ಇಲ್ಲ ಅನ್ನೋಕ್ಕೆ ಶುರು ಆಗ್ಬಿಡ್ತು. ಅದು ಏನಾಗಿತ್ತಂದರೆ ಆ ಟೈಮ್ನಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಮನೆ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಆಗಲೇ. ನನಗಂತೂ ಮದುವೆ ಆಗಲ್ಲ ಅಂತ ಗೊತ್ತಿತ್ತು ನನಗೆ, ನಾನು ಮದುವೆ ಆಗಲ್ಲ ಅಂತ. ಅಯ್ಯಪ್ಪ ಇದು ಏನು ಮಾರಾಯ, ನನ್ನ ಐಡೆಂಟಿಟಿ ಏನು, ವಾಟ್ ಈಸ್ ಮೈ ಐಡೆಂಟಿಟಿ ಅಂತ ತುಂಬ ಇದ್ದಾಗ ಬರಿಬೇಕು ಅಂತ ಶುರು.